50 ವರ್ಷದ ರಾಜಕೀಯದ ಪಯಣದ ಅಂಗವಾಗಿ ಪಕ್ಷಾತೀತವಾಗಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಇಡೀ ರಾಜ್ಯಾದ್ಯಂತ ಸುಮಾರು 10 ಲಕ್ಷ ರೈತರನ್ನು ಕಾರ್ಯಕರ್ತರನ್ನ ಸೇರಿಸಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿರ್ಣಯನ ತಗೊಂಡಿದ್ದೀವಿ. ಮತ್ತು ತುಮಕೂರು ಜಿಲ್ಲೆಯಿಂದ 1,20,000 ಜನವನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರೋದ್ರ ಜೊತೆಗೆ ಕುಣಿಗಲ್ ತಾಲೂಕಿನಲ್ಲೂ ಕೂಡ ಒಂದು 100 ಬಸ್ಸುಗಳ ಮಾತ್ರ ಒಂದು ಬಸ್ಸಿಗೆ 50 ಜನಗಳಂತೆ 5,000 ಜನರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈ ತಾಲೂಕಿಗೆ ಯಡಿಯೂರಪ್ಪನವರ ಕೊಡುಗೆ ಇದೆ. ಏಕೆ ಅಂತ ಹೇಳಿದ್ರೆ, ಈ ರಾಜಕಾರಣದಲ್ಲಿ ಯಾರೂ ಕೂಡ ಉತ್ಪಾದಕರಿಗೆ 2 ರೂಪಾಯಿ ಸಹಾಯಧನ ಕೊಡಲಿಕ್ಕಾಗಿರಲಿಲ್ಲ. ಬಹುಶಃ ಯಡಿಯೂರಪ್ಪನವರು ಕುಣಿಗಲ್ಲು ಚುನಾವಣಾ ಪ್ರಚಾರದ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಚುನಾವಣೆ ಪೂರ್ವದಲ್ಲೇ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾನು ಸೇರಿಸ್ತೇನೆ, 1/6/2008 ಜಾರಿ ತೊಗೊಂಬರ್ತೀನಿ, ನಾನು ಮುಖ್ಯಮಂತ್ರಿ ಆದೇ ಆಗ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸವನ್ನು ಪ್ರಚಾರ ಭಾಷಣದಲ್ಲಿ ಹೇಳಿದರು. ಅದೇ ರೀತಿ ಇವತ್ತು ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ 2 ರೂಪಾಯಿ 5 ರೂಪಾಯಿಗೆ ಹೋಗಿದೆ. ಬಹುಶಃ ಬೇರೆ ಯಡಿಯೂರಪ್ಪನವ್ರು 2 ರೂಪಾಯಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹಣ ವಾಪಸ್ ತೊಗೊಂಡ್ಬಿಡ್ತಾರೆ, ತೊಗೊಂಡ್ರೆ ರೈತರು ತಿರುಗಿ ಬೀಳ್ತಾರೆ ಅನ್ನೋ ಒಂದೇ ಕಾರಣದಿಂದ 2 ರೂಪಾಯಿ ಇರುವಂಥದ್ದು 5 ರೂಪಾಯಿ ಆಗಿದೆ. ಹಾಗಾಗಿ ನಮ್ಮ ತಾಲೂಕಿನ ಉತ್ಪಾದಕ ಬಂಧುಗಳು, ಈ ತಾಲೂಕಿನ ರೈತರು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಚರ್ಚೆಯನ್ನು ಮಾಡಿ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ 2-3 ಜನ ಮುಖಂಡರುಗಳನ್ನು ಗುರುತಿಸಿ ಪ್ರತಿಯೊಂದು ಬಸ್ಗಳಿಗೆ ಇಂತಿಂಥವ್ರಂತ ನೇಮಕ ಮಾಡಿ 5,000 ಜನರನ್ನು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಪಕ್ಷಾತೀತವಾಗಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಕೃಷ್ಣಕುಮಾರ್ ಕಾರ್ಯಕ್ರಮವಲ್ಲ, ರೈತ ನಾಯಕ, ರೈತರ ಪರವಾಗಿ ಧ್ವನಿ ಎತ್ತಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಯಡಿಯೂರಪ್ಪ 50 ವರ್ಷದ ರಾಜಕೀಯ ಪಯಣದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಜೊತೆಗೆ ಪಕ್ಷ BJP ಇರ್ಬೋದು, JDS ಕಾಂಗ್ರೆಸ್ ಇರ್ಬೋದು, ಎಲ್ರಿಗೂ ಕೂಡ ಇವತ್ತು ಯಡಿಯೂರಪ್ಪನವ್ರ ಕೊಡುಗೆ ಅಪಾರ ಆಗಿರೋದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಭಾಗವಹಿಸಬೇಕು, ಯಶಸ್ವಿಗೊಳಿಸಬೇಕು. ರಾಜಕೀಯ ಪಯಣದ 50 ವರ್ಷ ಸಂವತ್ಸರವನ್ನು ತುಂಬಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಬೇಕು, ಬರಬೇಕು ಅಂತ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.